ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಅಮೆರಿಕ ನಡುವೆ ಶುರುವಾಗಿರುವ ಟ್ಯಾರಿಫ್ ವಾರ್ ಈಗ ಜಾಗತಿಕ ಧ್ರುವೀಕರಣವನ್ನು ಬದಲಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷರು ಭಾರತದ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ದಿನ ಸ್ಟ್ರಾಟಜಿಕ್ ಪಾರ್ಟ್ನರ್ ಆಗಿದ್ದ ಭಾರತ ಈಗ ಅಮೆರಿಕದ ಕಣ್ಣಲ್ಲಿ ಟಾರ್ಗೆಟ್ ನೇಷನ್ ಆಗ್ತಾ ಇದೆ. ಇದರ ಪರಿಣಾಮ ಭಾರತ ಮತ್ತು ಇಸ್ರೇಲ್ ಸಂಬಂಧಗಳ ಮೇಲೆ ಕೂಡ ಉಂಟಾಗತ್ತಾ? ಈಗ ಅಮೆರಿಕ ಭಾರತದ ವಿಷಯದಲ್ಲಿ ಇಸ್ರೇಲ್ ಮೇಲೆ ಹೇರೋದಕ್ಕೆ ಹೋಗ್ತಾ ಇರುವ ಒತ್ತಡಗಳೇನು? ಹಾಗೆ ಯುರೋಪಿಯನ್ ಯೂನಿಯನ್ಗೆ ಅಮೆರಿಕದ ಅಧ್ಯಕ್ಷರು ಭಾರತದ ವಿಷಯದಲ್ಲಿ ಕೊಡಿಸಿರುವ ಅಪ್ಪಣೆ ಏನು? ಅದರಿಂದ ಭಾರತದ ಮೇಲೆ ಉಂಟಾಗಬಹುದಾದ ಪರಿಣಾಮಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಭಾರತದ ಮೇಲೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಿಟ್ಟು ಮಾಡ್ಕೊಂಡಿದ್ದಾರೆ. ಪಾಕಿಸ್ತಾನದ ಜೊತೆ ಭಾರತದ ಸಂಭಾವ್ಯ ನ್ಯೂಕ್ಲಿಯರ್ ವಾರನ್ನು ನಾನು ನಿಲ್ಲಿಸಿದೆ ಅಂತ ಹೇಳಿಕೊಂಡ ಟ್ರಂಪ್ ಅದನ್ನು ಭಾರತ ಒಪ್ಪಿ ಒಂದು ನೋಬೆಲನ್ನು ಟ್ರಂಪ್ ಸಾಹೇಬರಿಗೆ ಕೊಟ್ಟು ಬಿಡಿ ಅಂತ ಹೇಳುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದರು. ಆದರೆ ಆ ಕೆಲಸವನ್ನು ಭಾರತ ಮಾಡಲಿಲ್ಲ. ಇದು ಟ್ರಂಪ್ ಸಿಟ್ಟಿಗೆ ಕಾರಣ ಆಯಿತು. ಭಾರತ ರಷ್ಯಾದ ತೈಲವನ್ನು ಖರೀದಿ ಮಾಡ್ತಾ ಇದೆ, ಅದರಿಂದ ಲಾಭ ಮಾಡ್ಕೋತಾ ಇದೆ ಅಂತ ಟ್ರಂಪ್ ಕನಲೋದಕ್ಕೆ ಶುರು ಮಾಡಿದರು. ನಾವು ಮಾತ್ರ ಅಲ್ಲ, ಯುರೋಪ್ ಕೂಡ ಖರೀದಿ ಮಾಡ್ತಾ ಇದೆ, ಚೈನಾ ಖರೀದಿ ಮಾಡ್ತಾ ಇದೆ, ಟರ್ಕಿ ಖರೀದಿ ಮಾಡ್ತಾ ಇದೆ, ಅವ್ರಿಗೆ ಯಾಕೆ ನೀವು ಇದ್ರ ಬಗ್ಗೆ ಹೇಳೋದಿಲ್ಲ ಅಂತ ಭಾರತ ಕೇಳ್ತು. ಅಷ್ಟೇ ಅಲ್ಲ, ಅಮೆರಿಕ ರಷ್ಯಾದಿಂದ ಇವತ್ತಿಗೂ ಏನನ್ನ ಎಷ್ಟೆಷ್ಟು ಖರೀದಿ ಮಾಡ್ತಾ ಇದೆ ಅನ್ನೋ ಪಟ್ಟಿಯನ್ನು ಕೂಡ ಭಾರತ ಬಹಿರಂಗಗೊಳಿಸ್ತು. ಮಜಾ ಅಂದರೆ, ರಷ್ಯಾದ ತೈಲವನ್ನು ಅತಿ ಹೆಚ್ಚು ಖರೀದಿ ಮಾಡ್ತಾ ಇರೋದು ಯುಕ್ರೇನು. ಇವತ್ತು ಯುಕ್ರೇನ್ಗೆ ಹೋಗ್ತಾ ಇರೋ ಡೀಸೆಲ್ ಏನಿದೆ ಅದರಲ್ಲಿ 15% ಭಾರತದಿಂದಲೇ ಹೋಗ್ತಾ ಇದೆ. ಅದು ರಷ್ಯಾದಿಂದ ಭಾರತ ಖರೀದಿ ಮಾಡಿ ಸಂಸ್ಕರಿಸಿದ ಡೀಸೆಲ್ಲು. ಅದನ್ನು ಯುಕ್ರೇನ್ ಕೂಡ ಖರೀದಿ ಮಾಡ್ತಾ ಇದೆ. ಯಾಕೆಂದ್ರೆ ಅದು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೆ. ಇನ್ನು ಅಮೆರಿಕದ ವೈಟ್ ಹೌಸ್ನ ಸಲಹೆಗಾರ ರಷ್ಯಾ ಯುಕ್ರೇನ್ ನಡುವೆ ಮೋದಿ ಯುದ್ಧ ಮಾಡಿಸ್ತಿದ್ದಾರೆ ಅಂತ ಹೇಳ್ದ. ಆತನಿಗೆ ಯುರೋಪಿಯನ್ ಯೂನಿಯನ್ನೇ ಒಮ್ಮೆ ಗದರ್ತು. ಯಾಕೆಂದ್ರೆ ರಷ್ಯಾದಿಂದ ಅವರು ಕೂಡ ನ್ಯಾಚುರಲ್ ಗ್ಯಾಸನ್ನು ಖರೀದಿ ಮಾಡ್ತಾ ಇದ್ದಾರೆ, ಭಾರತದಿಂದಲೂ ಖರೀದಿ ಮಾಡ್ತಾ ಇದ್ದಾರೆ. ಅದು ನಿಂತು ಹೋದ್ರೆ ಏನಾಗುತ್ತೆ ಅನ್ನೋದು ಅವರಿಗೆ ಗೊತ್ತಿದೆ. ಯುದ್ಧನೇ ಬೇರೆ, ವ್ಯಾಪಾರಗಳೇ ಬೇರೆ. ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ್ ನಡೀತಿದ್ದಾಗಲೇ ಅವರಿಗೆ IMF, ವಿಶ್ವ ಬ್ಯಾಂಕುಗಳು ಸಾಲ ಘೋಷಣೆ ಮಾಡಿದ್ವಲ್ಲ. ಹಾಗಾದ್ರೆ ಆ ಹಣವನ್ನ ಪಶ್ಚಿಮದ ದೇಶಗಳು ಭಾರತದ ವಿರುದ್ಧ ಯುದ್ಧ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಕೊಡ್ತಾ ಇವೆ ಅಂತ ನಾವು ಭಾವಿಸಬೇಕಾಗಿತ್ತು ಅಲ್ವಾ? ಇಲ್ಲಿ ಅಮೆರಿಕದ ಆರೋಪಗಳಿಗೆ ಭಾರತವು ಅದೇ ಭಾಷೆಯಲ್ಲಿ ಉತ್ತರ ಕೊಡ್ತಾ ಹೋಯಿತು. ಈ ಸಂದರ್ಭವನ್ನು ಬಳಸ್ಕೊಳ್ಳೋದಕ್ಕೆ ಅಮೆರಿಕದಲ್ಲಿನ ಭಾರತ ವಿರೋಧಿ ಶಕ್ತಿಗಳು ಸಿದ್ಧ ಆದವು. ಅವರಿಗೆ ಭಾರತದಲ್ಲಿನ ಈಗಿನ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು. ಅದಕ್ಕಾಗಿ ಭಾರತದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಶುರು ಆಗಬೇಕು. ಅದಾಗಬೇಕು ಅಂದರೆ ಭಾರತದಲ್ಲಿನ ದೊಡ್ಡ ಸಮುದಾಯವೊಂದರಲ್ಲಿ ಅಸಮಾಧಾನದ ಬೆಂಕಿಯನ್ನು ಹಚ್ಚಬೇಕು. ನಮ್ಮಲ್ಲಿ ರೈತರಿಗಿಂತ ದೊಡ್ಡ ಸಮುದಾಯ ಇನ್ಯಾವುದಿದೆ? ಅವರ ಹಿತಾಸಕ್ತಿಗಳಿಗೆ ಧಕ್ಕೆ ಬಂದರೆ ಸಹಜವಾಗಿ ರೈತರು ಬೀದಿಗಿಳಿತಾರೆ, ಸೆಂಟಿಮೆಂಟುಗಳು ಹರಟಾಗತ್ವೆ. ರೈತರ ಹೆಸರಲ್ಲಿ ಇನ್ನೂ ಕೆಲವರು ಏನೆಲ್ಲ ಮಾಡಬಹುದೋ ಅದೆಲ್ಲವನ್ನ ಮಾಡಿ ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ರೈತರಲ್ಲಿ ಅಭದ್ರತೆಯ ವಾತಾವರಣ ಮೂಡಬೇಕು ಅಂದರೆ ಅದಕ್ಕೇನಾದರೂ ಆಗಬೇಕಲ್ಲ. ವ್ಯಾಪಾರ ಒಪ್ಪಂದದ ಹೆಸರಲ್ಲಿ ಅಗ್ರಿಕಲ್ಚರ್ ಹಾಗೂ ಡೈರಿಯನ್ನು ಸೇರಿಸೋದಕ್ಕೆ ಅಮೆರಿಕ ಇಲ್ಲಿ ಪ್ರಯತ್ನ ಪಡ್ತು. ಅಮೆರಿಕದ ಕುಲಾಂತರಿ ತಳಿಗಳು ಭಾರತಕ್ಕೆ ಬರುತ್ತವೆ, ಅಮೆರಿಕದ ಡೈರಿ ಪ್ರಾಡಕ್ಟ್ಗಳು ಭಾರತದ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಂಡು ಬಿಡುತ್ತವೆ ಅಂದರೆ ನಮ್ಮಲ್ಲಿ ಎಷ್ಟು ದೊಡ್ಡ ಪ್ರತಿಭಟನೆ ನಡೀಬಹುದಿತ್ತು ಯೋಚನೆ ಮಾಡಿ. ಗುಜರಾತಿನ ಒಂದು ಅಮೂಲು ಕರ್ನಾಟಕಕ್ಕೆ ಬರುತ್ತೆ ಅಂದ್ರೇನೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಯಿತು. ಹೀಗಿರುವಾಗ ಅಮೆರಿಕದ ಡೈರಿ ಪ್ರಾಡಕ್ಟ್ಗಳು ಭಾರತಕ್ಕೆ ಬಂದುಬಿಟ್ರೆ ಅದರಿಂದ ಇಲ್ಲಿ ಯಾವ ಮಟ್ಟದ ಪ್ರತಿಭಟನೆಗಳಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರ ಹಿತಾಸಕ್ತಿಗಳನ್ನು ಬಲಿ ಕೊಡೋದು ಕೂಡ ಸರ್ಕಾರಕ್ಕೆ ಇಷ್ಟ ಇರಲಿಲ್ಲ. ಈ ಕಾರಣಕ್ಕಾಗಿಯೇ ಈ ಹಿಂದೆ RCEPಯಿಂದ ಕೂಡ ಭಾರತ ಹೊರಬಂದಿತ್ತು. ಹೀಗಾಗಿ ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ ಕೃಷಿ ಹಾಗೂ ಡೈರಿಯನ್ನು ಸೇರಿಸೋದಕ್ಕೆ ಭಾರತದ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅಡ್ಡಿಯಾದರು. ಅಲ್ಲಿ ಕೂಡ ಅಮೆರಿಕದ ಸೊರೋಸ್ ಗ್ಯಾಂಗಿನ ಸಂಚು ವಿಫಲ ಆಯಿತು. ಈಗ ಅವರು ಬೇರೆಯದ್ದನ್ನು ಭಾರತದಲ್ಲಿ ಶುರು ಮಾಡಿದ್ದಾರೆ. ಅದೊಂದು ಕಡೆ ಇರಲಿ, ಆದರೆ ಭಾರತ ಮತ್ತು ಅಮೆರಿಕದ ಸಂಬಂಧಗಳಿದ್ವಲ್ಲ ಅವು ತಾತ್ಕಾಲಿಕವಾಗಿ ಹಳ್ಳ ಅಂತೂ ಹಿಡಿದಿವೆ. ಅಮೆರಿಕ ಭಾರತದ ಮೇಲೆ 50% ಟ್ಯಾರಿಫನ್ನು ವಿಧಿಸಿದೆ. ಇಲ್ಲಿ ಅಮೆರಿಕಾಗೆ ಉಂಟಾಗುವ ವ್ಯಾಪಾರ ನಷ್ಟವನ್ನು ಸರಿದೂಗಿಸ್ಕೊಳ್ಳೋದಕ್ಕೆ ಭಾರತ ಜಗತ್ತಿನ ಬೇರೆ ಬೇರೆ ದೇಶಗಳ ಮಾರುಕಟ್ಟೆಯನ್ನು ಹುಡುಕೊಳ್ತಾ ಇದೆ. ಭಾರತದ ವಿರುದ್ಧ ಅಮೆರಿಕ ಪಾಕಿಸ್ತಾನವನ್ನು ತೊಡೆ ಮೇಲೆ ಕೂಡಿಸ್ಕೊಳ್ತಾ ಇದೆ. ಪಾಕಿಗಳನ್ನು ಹತ್ತಿರ ಬಿಟ್ಕೊಂಡ್ರೆ ಭಾರತ ಹೆದರುತ್ತೆ, ಆತಂಕಗೊಳ್ಳುತ್ತೆ, ಮಾತುಕತೆಗೆ ಬರುತ್ತೆ ಅನ್ನೋದು ಅಮೆರಿಕದ ಹಳೆ ತಂತ್ರಗಾರಿಕೆ. ಆದರೆ ಭಾರತ ಈ ಬಾರಿ ಅದನ್ನು ಕೂಡ ಮಾಡ್ತಾ ಇಲ್ಲ. ಬದಲಿಗೆ ಅಮೆರಿಕನ ದ್ವೇಷ ಮಾಡುವ, ಅಮೆರಿಕದ ಜಾಗವನ್ನು ಬೇಗ ಅಲಂಕರಿಸೋದಕ್ಕೆ ಹೊಂಚು ಹಾಕಿ ಕೂತಿರುವ ಚೈನಾ ಜೊತೆ ಭಾರತ ಕೈ ಕುಲುಕ್ತಾ ಇದೆ. ನಮ್ಮ ವೀಕ್ ಪಾಯಿಂಟನ್ನು ನೀವು ಒತ್ತಿದ್ರೆ ನಿಮ್ಮದನ್ನು ಒತ್ತೋದು ನಮಗೆ ಗೊತ್ತಿಲ್ವೇ ಅನ್ನೋ ಥರದ ರಿಪ್ಲೈ ಇದು. ಈಗ ಭಾರತದ ಪ್ರಧಾನಿ ಮೋದಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಮೀಟಿಂಗ್ ಹೋಗಿದ್ದಾರೆ. ಅಲ್ಲಿ ಭಾರತದ ಪ್ರಧಾನಿ ಹಾಗೂ ಚೈನಾ ಅಧ್ಯಕ್ಷರ ನಡುವೆ ಒಂದು ಸುತ್ತಿನ ಮಾತುಕತೆ ಆಗಿದೆ. ಇನ್ನೂ ಒಂದು ಸುತ್ತಿನ ಮಾತುಕತೆಗಳಾಗುವ ಸಾಧ್ಯತೆಗಳು ಇವೆ. ಹಾಗೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಡಿಸೆಂಬರ್ ಅಂತ್ಯಕ್ಕೆ ಭಾರತಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆ
ಟ್ಯಾಂಜಿನ್ನಲ್ಲಿ ಶಾಂಘೈ ಕೋಆಪರೇಷನ್ ಸಮ್ಮೇಳನದ ಹಿನ್ನೆಲೆಯಲ್ಲಿ ಪುತಿನ್ ಹಾಗೂ ಮೋದಿ ನಡುವೆ ಕೂಡ ದ್ವಿಪಕ್ಷೀಯ ಮಾತುಕತೆಗಳು ನಡೆಯುತ್ತವೆ. ಇನ್ನು ಕ್ವಾಡ್ ಸಭೆಗಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬರಬೇಕಿತ್ತು. ಈ ಎಲ್ಲ ಬೆಳವಣಿಗೆಗಳ ಕಾರಣದಿಂದ ಟ್ರಂಪ್ ಭಾರತದ ಭೇಟಿಯನ್ನು ರದ್ದು ಮಾಡಿಕೊಂಡಿದ್ದಾರೆ ಅಂತ ಅಮೆರಿಕ ಹೇಳ್ತಾ ಇದೆ. ಹಾಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಮೆರಿಕಾದಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಭಾರತದ ಪ್ರಧಾನಿ ಮೋದಿ ಹೋಗಬೇಕಾಗಿತ್ತು. ಅವರು ಅಮೆರಿಕಾಗೆ ಹೋಗ್ತಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ಖಚಿತವಾಗಿ ಗೊತ್ತಾಗ್ತಾ ಇಲ್ಲ. ಇನ್ನು ಟ್ಯಾರಿಫ್ನ ಕಾರಣಕ್ಕೆ ಅಮೆರಿಕ ಜೊತೆಗಿನ ವ್ಯಾಪಾರದ ಮಾತುಕತೆಗಳನ್ನು ಭಾರತ ರದ್ದು ಮಾಡಿಕೊಂಡಿದೆ. ಇಂಥ ಸಂದರ್ಭದಲ್ಲಿ ಭಾರತದ ಆಯುಧ ಬತ್ತಳಿಕೆ ಮತ್ತು ವ್ಯಾಪಾರದ ಮೇಲೆ ಹೊಡೆಯೋದಕ್ಕೆ ಟ್ರಂಪ್ ಎಲ್ಲ ರೀತಿಯ ಪ್ರಯತ್ನಗಳನ್ನು ಶುರು ಮಾಡಿದ್ದಾರೆ. ಇಲ್ಲಿ ಅಮೆರಿಕ ಭಾರತದ ಮೇಲೆ 50% ಟ್ಯಾರಿಫ್ ಅನ್ನ ವಿಧಿಸಿದೆ ಅಲ್ವಾ. ಈಗ ನೀವು ಕೂಡ ಅದೇ ಕೆಲಸವನ್ನು ಮಾಡಿ ಭಾರತದ ಮೇಲೆ 50% ಟ್ಯಾರಿಫ್ ಅನ್ನು ಹಾಕಿ ಅಂತ ಟ್ರಂಪ್ ಯುರೋಪಿಯನ್ ಯೂನಿಯನ್ನ ದೇಶಗಳ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ತೈಲ ಖರೀದಿಯನ್ನ ನಿಲ್ಲಿಸಿ ಅಂತ ಕೂಡ ಯುರೋಪಿಯನ್ ಯೂನಿಯನ್ನ ದೇಶಗಳಿಗೆ ಟ್ರಂಪ್ ಹೇಳ್ತಾ ಇದ್ದಾರೆ. ಎಂಥ ಹಿಪೋಕ್ರಸಿ ಅಂದರೆ, ಭಾರತದಲ್ಲಿ ಸಂಸ್ಕರಣೆಗೊಂಡ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಅಮೆರಿಕ ಖರೀದಿ ಮಾಡ್ತಾ ಇದೆ. ಅದರ ಮೇಲೆ ಯಾವ ಟ್ಯಾರಿಫನ್ನು ಅಮೆರಿಕ ಹೇರಿಲ್ಲ, ಅದು ಅಮೆರಿಕಾಗೆ ಓಕೆ. ಆದರೆ ಯುರೋಪ್ನ ದೇಶಗಳಿಗೆ ಭಾರತದಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡಬೇಡಿ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಜೊತೆಗೆ ಭಾರತದ ಮೇಲೆ 50% ಟ್ಯಾರಿಫನ್ನು ಹೇರೋದಕ್ಕೆ ಕೂಡ ಯುರೋಪ್ ಮೇಲೆ ಒತ್ತಡವನ್ನು ಅಮೆರಿಕ ಹೇರೋದಕ್ಕೆ ಶುರು ಮಾಡಿದೆ. ಇದರ ಜೊತೆಗೆ ಇಸ್ರೇಲಿಗೆ ಕೂಡ ಭಾರತಕ್ಕೆ ಆಯುಧಗಳನ್ನು ಕೊಡಬೇಡಿ ಅಂತ ಹೇಳ್ತಾ ಇದೆ ಅಮೆರಿಕ. ಗೆಳೆಯರೆ, ಭಾರತ ರಷ್ಯಾದಿಂದ ದೊಡ್ಡ ಮಟ್ಟದ ಆಯುಧಗಳನ್ನು ಖರೀದಿ ಮಾಡ್ತಾ ಇತ್ತು. ಇವತ್ತಿಗೂ ಕೂಡ ಭಾರತದ ಬತ್ತಳಿಕೆಯಲ್ಲಿನ 70% ಆಯುಧಗಳು ರಷ್ಯಾ ನಿರ್ಮಿತ ಅಥವಾ ರಷ್ಯಾ ಜೊತೆ ಸೇರಿ ಭಾರತ ನಿರ್ಮಾಣ ಮಾಡಿಕೊಂಡ ಆಯುಧಗಳು. ಇದರ ಜೊತೆ ಭಾರತ ಯುರೋಪ್ನ ಆಯುಧಗಳನ್ನು ಕೂಡ ಖರೀದಿ ಮಾಡ್ತಾ ಇತ್ತು. ವಿಶೇಷವಾಗಿ ಫ್ರಾನ್ಸ್ನಿಂದ ಭಾರತ ಆಯುಧಗಳನ್ನು ಖರೀದಿ ಮಾಡ್ತು. ಜೊತೆಗೆ ಇಸ್ರೇಲ್ ಕೂಡ ಭಾರತಕ್ಕೆ ಆಯುಧಗಳನ್ನು ಒದಗಿಸಿಕೊಡ್ತಾ ಇತ್ತು. ಗೆಳೆಯರೆ, ನಿಮಗೆ ಗೊತ್ತಿರಲಿ, ಪೋಖ್ರಾನ್ 2 ಆಯ್ತಲ್ಲ, ಆ ಸಂದರ್ಭದಲ್ಲಿ ಅಮೆರಿಕ ಸೇರಿದಂತೆ ಜಗತ್ತಿನ ನಾನಾ ದೇಶಗಳು ಭಾರತದ ಅಣ್ವಸ್ತ್ರ ಪರೀಕ್ಷೆಯನ್ನು ಖಂಡಿಸಿದ್ವು ಮತ್ತು ಭಾರತದ ವಿರುದ್ಧ ನಿರ್ಬಂಧಗಳನ್ನು ಹೇರಿತು. ಆ ಸಂದರ್ಭದಲ್ಲಿ ಭಾರತದ ಮೇಲೆ ನಿರ್ಬಂಧವನ್ನು ವಿಧಿಸದ ಜಗತ್ತಿನ 3 ಪ್ರಮುಖ ದೇಶಗಳು ಅಂದರೆ ರಷ್ಯಾ, ಫ್ರಾನ್ಸ್ ಹಾಗೂ ಇಸ್ರೇಲ್. ಹೀಗಾಗಿ ಈ 3 ದೇಶಗಳ ಜೊತೆ ಭಾರತ ಇವತ್ತಿಗೂ ಸಂಬಂಧಗಳನ್ನು ಉತ್ತಮವಾಗಿ ಇಟ್ಕೊಂಡಿದೆ. ಆಯುಧ ಖರೀದಿಯನ್ನು ಕೂಡ ಮುಂದುವರಿಸ್ತಾ ಬರ್ತಾ ಇದೆ. ವಿಶೇಷವಾಗಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಇಸ್ರೇಲ್ ಭಾರತಕ್ಕೆ ಆಯುಧ ಸರಬರಾಜು ಮಾಡಿತು. ಇವತ್ತಿಗೂ ಇಸ್ರೇಲಿನ ಜೊತೆ ಭಾರತದ ರಕ್ಷಣಾ ಪಾಲುದಾರಿಕೆ ಇದೆ. ಬರಾಕ್ ಮಿಸೈಲ್ಗಳನ್ನು 2 ದೇಶಗಳು ಜಂಟಿಯಾಗಿ ತಯಾರು ಮಾಡುತ್ತವೆ. ಹಾಗೆ ಒಂದಷ್ಟು ಡ್ರೋನ್ ತಯಾರಿಯಲ್ಲಿ ಕೂಡ ಇಸ್ರೇಲ್ ಹಾಗೂ ಭಾರತದ ಪಾಲುದಾರಿಕೆ ಇದೆ. ಲೇಸರ್ ಗೈಡೆಡ್ ಮಿಸೈಲ್ಗಳನ್ನು ಭಾರತ ಇಸ್ರೇಲ್ನಿಂದ ಖರೀದಿ ಮಾಡಿದೆ. ಮೊನ್ನೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕೂಡ ಇಸ್ರೇಲಿನ ಡ್ರೋನ್ಗಳು ಗುರಿ ತಪ್ಪದೆ ನಮ್ಮ ಶತ್ರುಗಳನ್ನು ಹೊಡೆದಿವೆ. ಆದರೆ ಈಗ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಹಳಸ್ತಾ ಇರುವ ಹಿನ್ನೆಲೆಯಲ್ಲಿ ಭಾರತಕ್ಕೆ ಇಸ್ರೇಲ್ ತನ್ನ ಆಯುಧಗಳನ್ನು ಮತ್ತು ತಂತ್ರಜ್ಞಾನವನ್ನು ಕೊಡಬಾರದು ಅಂತ ಅಮೆರಿಕ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡಿದೆ. ಗೆಳೆಯರೆ, ಇಲ್ಲಿ ಇಸ್ರೇಲ್ ಒಂದಷ್ಟು ಆಯುಧಗಳನ್ನು ಅಮೆರಿಕ ಜೊತೆ ಜಂಟಿಯಾಗಿ ತಯಾರು ಮಾಡುತ್ತೆ. ಹೀಗಾಗಿ ಆ ಆಯುಧಗಳ ಮೇಲೆ ಅಮೆರಿಕದ ಅಧಿಕಾರ ಕೂಡ ಇರುತ್ತೆ. ಅದನ್ನು ಮಾರಾಟ ಮಾಡೋದಕ್ಕೆ, ಅದರ ತಂತ್ರಜ್ಞಾನವನ್ನು ಬೇರೆಯವರ ಜೊತೆ ಹಂಚಿಕೊಳ್ಳೋದಕ್ಕೆ ಇಸ್ರೇಲ್ ಅಮೆರಿಕದ ಅನುಮತಿಯನ್ನು ತಗೋಬೇಕು. ಹೀಗಾಗಿ ಅಂಥ ಆಯುಧಗಳನ್ನು ಭಾರತಕ್ಕೆ ಕೊಡಬೇಡಿ ಅಂತ ಇಸ್ರೇಲ್ ಮೇಲೆ ಅಮೆರಿಕ ಒತ್ತಡವನ್ನು ಹೇರ್ತಾ ಇದೆ. ಇನ್ನು ಇದು ಭಾರತಕ್ಕೆ ಹೊಸ್ತು ಅಲ್ಲ. ಈ ಹಿಂದೆ ಕೂಡ ಅಮೆರಿಕ ಇಂಥದ್ದೇ ಒತ್ತಡವನ್ನು ಇಸ್ರೇಲ್ ಮೇಲೆ ಹೇರಿತ್ತು. ಆದರೆ ಅವತ್ತು ಅಮೆರಿಕ ಮಾಡಿದ ಆ ಕೆಲಸ ಭಾರತ ಸ್ವಾವಲಂಬಿಯಾಗೋ ಹಾಗೆ ಮಾಡಿತು. ನಿಮಗೆ ನೆನಪಿರಬೇಕು, ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಭಾರತಕ್ಕೆ ಇಸ್ರೇಲ್ ಗೈಡೆಡ್ ಮಿಸೈಲ್ಗಳನ್ನು ಕೊಡುತ್ತೆ. ಅದರಿಂದ ಭಾರತಕ್ಕೆ ಲಾಭನೂ ಆಯಿತು. 2 ದೇಶಗಳು ಹತ್ತಿರ ಆದವು. ಅದಾದ ನಂತರ 2002ರಲ್ಲಿ ಭಾರತ ಇಸ್ರೇಲ್ನಿಂದ ಆರೋ 2 ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿ ಮಾಡೋದಕ್ಕೆ ಬಯಸ್ತು. ಆದರೆ ಅದು ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ನಿರ್ಮಾಣ ಮಾಡಿಕೊಂಡ ಏರ್ ಡಿಫೆನ್ಸು. ಅದನ್ನು ಭಾರತಕ್ಕೆ ಕೊಡೋದಕ್ಕೆ ಅಮೆರಿಕ ಅಡ್ಡಿ ಉಂಟು ಮಾಡಿತು. ಅದು 300 ಕಿಲೋಮೀಟರ್ ರೇಂಜಿನ ಮಿಸೈಲು. ಆದರೂ ಕೂಡ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ MTCR ಇದೆಯಲ್ಲ, ಅದರ ನಿಯಮಗಳ ನೆಪವೊಡ್ಡಿ ಆರೋ 2 ನಮಗೆ ಕೊಡದ ಹಾಗೆ ಇಸ್ರೇಲನ್ನು ಅಮೆರಿಕ ತಡೀತು. ಅವತ್ತು ನಮಗೆ ಆರೋ ಸಿಗಲಿಲ್ಲ. ಆದರೆ ನಾವು ನಮ್ಮದೇ ಆದ ಆಕಾಶ್ ಮಿಸೈಲನ್ನು ನಿರ್ಮಾಣ ಮಾಡಿಕೊಂಡ್ವಿ. ಈಗ ಸುದರ್ಶನ ಚಕ್ರ ಕೂಡ ಸಿದ್ಧ ಆಗ್ತಾ ಇದೆ. ಏರ್ ಡಿಫೆನ್ಸ್ ಹಾಗೂ ಮಿಸೈಲ್ಗಳ ವಿಷಯದಲ್ಲಿ ಭಾರತ ಜಾಗತಿಕ ಶಕ್ತಿಯಾಗಿ ಎದ್ದು ನಿಲ್ಲೋದಕ್ಕೆ ಅಮೆರಿಕದ ಆ ಅಡ್ಡಿ ಕಾರಣ ಆಯಿತು. ಇದಾದ ನಂತರ
ಫಾಲ್ಕಾನ್ ಏರ್ಬಾರ್ನ್ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ವಿಮಾನಗಳನ್ನು ಇಸ್ರೇಲ್ನಿಂದ ಖರೀದಿ ಮಾಡೋದಕ್ಕೆ ಭಾರತ ಬಯಸಿದಾಗ ಕೂಡ ಅಮೆರಿಕ ಸಾಕಷ್ಟು ವಿಳಂಬ ಆಗೋ ಹಾಗೆ ನೋಡ್ಕೊಳ್ತು. ಅದಕ್ಕೆ ಕಾರಣ ಆ ಆಯುಧಗಳನ್ನು ಭಾರತ ಪಾಕಿಸ್ತಾನದ ವಿರುದ್ಧ ಬಳಕೆ ಮಾಡುತ್ತೆ ಅನ್ನೋದು. ಫಾಲ್ಕಾನ್ ಅನ್ನು ಕೊಟ್ಟರೆ ಏಷ್ಯಾದಲ್ಲಿ ಶಕ್ತಿಯ ಅಸಮತೋಲನ ಉಂಟಾಗುತ್ತೆ ಅನ್ನೋ ಮಾತು ಅಮೆರಿಕದ ಬಾಯಿಂದ ಬಂತು. ಕಡೆಗೆ ಸಾಕಷ್ಟು ವಿಳಂಬದ ನಂತರ ಫಾಲ್ಕಾನ್ ಅವಾಕ್ಸ್ ವಿಮಾನಗಳನ್ನು ಭಾರತಕ್ಕೆ ಕೊಡೋದಕ್ಕೆ ಅಮೆರಿಕ ಒಪ್ಪಿತು. 2004ರಲ್ಲಿ ಸುಮಾರು $1.1 ಬಿಲಿಯನ್ ಡೀಲ್ಗೆ ಸಹಿ ಬಿತ್ತು ಮತ್ತು 3 ಅವಾಕ್ಸ್ಗಳು 2009ರಿಂದ 2011 ನಡುವೆ ಭಾರತಕ್ಕೆ ಡೆಲಿವರಿ ಕೂಡ ಆದವು. ಆದರೆ ಇಲ್ಲಿ ಕೂಡ ಅವಾಕ್ಸ್ ಸಿಸ್ಟಮನ್ನು ಭಾರತಕ್ಕೆ ಕೊಡೋದಕ್ಕೆ ಅಮೆರಿಕ ತೊಂದರೆಯನ್ನು ಉಂಟು ಮಾಡ್ತಲ್ಲ, ಅದರ ಪರಿಣಾಮ ಭಾರತ ತನ್ನದೇ ಆದ ನೇತ್ರ ಹೆಸರಿನ ಅರ್ಲಿ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮನ್ನು ಸಿದ್ಧ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಜೊತೆಗೆ ಈ ಎಲೆಕ್ಟ್ರಾನಿಕ್ ವಾರ್ ಸಿಸ್ಟಮ್ಗಳಲ್ಲಿ ಕೂಡ ರಷ್ಯಾದ ಸಹಾಯವನ್ನು ಭಾರತ ಪಡ್ಕೊಳ್ತು. ತನಗೇನು ಬೇಕೋ ಅದನ್ನು ಭಾರತ ಆ ನಂತರ ಸ್ವದೇಶಿ ತಂತ್ರಜ್ಞಾನದ ಮೂಲಕವೇ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿತು. ಇನ್ನು 2000ರಲ್ಲಿ ಕೂಡ ಬರಾಕ್ 1 ಮಿಸೈಲ್ ಸಿಸ್ಟಮ್ ಮಾರಾಟಕ್ಕೂ ಅಮೆರಿಕ ಆರಂಭದಲ್ಲಿ ತಡೆ ಹೊಡೆತು. ಆದರೆ 2002ರಲ್ಲಿ ಅದಕ್ಕೆ ಅನುಮತಿಯನ್ನು ಕೊಡ್ತು. ಈಗ ಕೂಡ ಅಮೆರಿಕ ಭಾರತಕ್ಕೆ ಆಯುಧಗಳನ್ನು ಮತ್ತು ತಂತ್ರಜ್ಞಾನವನ್ನು ಕೊಡಬೇಡಿ ಅಂತ ಇಸ್ರೇಲ್ಗೆ ಹೇಳ್ತಾ ಇದೆ. ಈಗಾಗಲೇ ಆಗಿರೋ ಒಪ್ಪಂದಗಳ ವಿಷಯದಲ್ಲಿ ಅಮೆರಿಕ ಏನು ಮಾಡೋದಕ್ಕೆ ಬರೋದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇಸ್ರೇಲ್ ಯಾವ ಆಯುಧಗಳ ವಿಷಯದಲ್ಲಿ ಭಾರತದಿಂದ ಅಂತರವನ್ನು ಕಾಪಾಡಿಕೊಳ್ಳುತ್ತೆ, ಯಾವ ಆಯುಧಗಳನ್ನು ಭಾರತಕ್ಕೆ ಕೊಡುತ್ತೆ, ಇಸ್ರೇಲ್ ತನ್ನದೇ ತಂತ್ರಜ್ಞಾನವನ್ನು ಅಂದರೆ ತಾನೇ ಸಿದ್ಧಪಡಿಸಿಕೊಂಡಿರುವ ಆಯುಧಗಳ ವಿಷಯದಲ್ಲಿ ಅಮೆರಿಕದ ಈ ಒತ್ತಡವನ್ನು ಎಷ್ಟರ ಮಟ್ಟಿಗೆ ಪಾಲಿಸುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಹಾಗೆ ಭಾರತಕ್ಕಿಂತ ಸವಾಲುಗಳು ಎದುರಾದಾಗಲೆಲ್ಲ ಹೊಸ ಅವಕಾಶ, ಹೊಸ ಅನ್ವೇಷಣೆಗಳಿಗೆ ಅದು ದಾರಿ ಮಾಡಿಕೊಟ್ಟಿದೆ. ಸ್ವಾವಲಂಬಿ ಆಗೋದಕ್ಕೆ ಅವಕಾಶವನ್ನೂ ಕಲ್ಪಿಸಿಕೊಟ್ಟಿದೆ. ಮುಂದೆ ಕೂಡ ಹಾಗೇ ಆಗತ್ತೆ. ಇದು ಗೆಳೆಯರೆ, ಭಾರತದ ವಿಷಯದಲ್ಲಿ ಅಮೆರಿಕ ಇಸ್ರೇಲ್ ಹಾಗೂ ಯುರೋಪಿಯನ್ ಯೂನಿಯನ್ಗಳ ಮೇಲೆ ಹೇರುತ್ತಾ ಇರೋ ಒತ್ತಡದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.